ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂದೀಪ್. ವೆಲ್ಕಮ್ ಬ್ಯಾಕ್ ಟು ಎಪಿಕ್ ವಂಡರ್ಸ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಇನ್ಸಿಡೆಂಟ್ನ ಹೇಳಕ್ಕೆ ಬಂದಿದ್ದೀನಿ. ನನ್ನ ಕಣ್ಣಾರೆ ನನ್ನ ಮುಂದೆ ನಡೆದಂಥ ಇನ್ಸಿಡೆಂಟು. ನಿಜವಾಗ್ಲೂ ಬೇಜಾರಾಗ್ತೀರ ನೀವು ಅದನ್ನು ಕೇಳಿಸ್ಕೊಂಡ್ರೆ. ಈ ಥರನೂ ಇರ್ತಾರೆ ಜನರು ಅಂತ. ಏನಾಗಿತ್ತಪ್ಪ ಅಂತ ಹೇಳಿದ್ರೆ, 3 ದಿನದ ಮುಂಚೆ ನಾನು ಬೆಂಗಳೂರು ಯೂನಿವರ್ಸಿಟಿಯಿಂದ ಮನೆಗೆ ಬರ್ಬೇಕಾದ್ರೆ ನಮ್ಮ ಮನೆ ಕಡೆಗೆ ರೋಡಲ್ಲಿ ಯಾರೋ ಒಬ್ಬ ಕಾರಲ್ಲಿ 2 ಹೆಣ್ಣಾಯಿ ಮರಿಗಳನ್ನ ಬಿಟ್ಬಿಟ್ಟು ಹೋಗ್ಬಿಟ್ರು. ಹೊಟ್ಟೆ ಉರಿದೋಯ್ತು. ಏನು ಮಾಡಬೇಕು ಎತ್ತ ಅಂತ ಗೊತ್ತಾಗಲಿಲ್ಲ. ಲೆಕ್ಕ ಹಾಕಿ ನಮ್ಮ ಮನುಷ್ಯರು ಎಷ್ಟು ಒಂದೊಂದ್ಸರಿ ಕ್ರೂರಾಗ್ಬಿಡ್ತಾರೆ ಅಂದರೆ ಫುಲ್ಲು. ಅದನ್ನು ರೋಡಲ್ಲಿ ಬಿಟ್ಬಿಟ್ಟು ಹೊಟ್ಟೋದ್ರೆ ಯಾರು ನೋಡ್ತಾರೆ, ಏನು ಮಾಡ್ತಾರೆ ಹೇಳಿ? ಸೊ ಈಗ ಏನು ಮಾಡಿದೆ ಅಂದರೆ, ಅದು 2 ದಿನದಿಂದ ಬಿಟ್ಟೋಗ್ಬಿಟ್ಟಿದ್ರಲ್ಲ, ಆ 2 ನಾಯಿನೂ ತೊಗೊಂಡೋಗಿ ನಮ್ಮ ಮನೆ ಹತ್ರ ತೊಗೊಂಡು ಇಟ್ಕೊಂಡೆ. ಸೊ ಈಗ ಒಂದು ನಾಯಿನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೊರಟಿದ್ದೀನಿ ನಾನು. ಸೊ ಅದಕ್ಕೆ ನೋಡಿ, ಇಲ್ಲಿ ನಮ್ಮ ಮನೂ ನಮ್ಮ ರವಿನೂ ಇಲ್ಲೇ ಇದ್ದಾರೆ. ನಮ್ಮ ಹತ್ರ ಟೋಟಲಾಗಿ 2 ನಾಯಿ ಇದ್ದಿದ್ದು, 2 ನಾಯಿ ಸಿಕ್ಕಿದ್ದು. ಅದರಲ್ಲಿ ಒಂದು ನಾಯಿನ ಆಲ್ರೆಡಿ ಅಡಾಪ್ಟ್ ಮಾಡ್ಕೊಂಡ್ರು ಇನ್ನೊಬ್ಬರು. ಸೊ ನಾನು ಅದನ್ನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿ ಹಾಕಿದ್ದೆ, ಈ ರೀತಿ ಆಗಿತ್ತು ಅಂತೇಳಿ. ಇವಾಗ ಇನ್ನೊಂದು ನಾಯಿ ನಮ್ಮ ಹತ್ರನೇ ಇದೆ. ಇದನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು ಅಂತೇಳಿ ಸೊ ಡಿಸೈಡ್ ಆಗಿ ಇವತ್ತು ಅದಕ್ಕೆ ವ್ಯಾಕ್ಸಿನ್ ಹಾಕ್ಸೋಣ ಅಂತ ಹೊರಟಿದ್ದೀವಿ. 2 ಡೇಸಿಂದ ಅಂದರೆ ಮನೆಯಲ್ಲೇ ಇಟ್ಕೊಂಡಿದ್ವಿ. ಅವರು ವ್ಯಾಕ್ಸಿನ್ ಹಾಕಬೇಕು ಅಂದರೆ 2 ಡೇಸ್ ಮನೇಲೇ ಇರಬೇಕು ಫಸ್ಟು ಅಂತ ಹೇಳಿದರು. ಸೊ ಇವತ್ತು ಅದಕ್ಕೆ ವ್ಯಾಕ್ಸಿನ್ ಹಾಕ್ಸೋಣ ಅಂತ ಹೋಗ್ತಾಯಿದ್ದೀವಿ. ನೋಡಿ ಇಲ್ಲಿ ಹೆಂಗಿದೆ, ಮುದ್ದು ಮುದ್ದು. ಇನ್ನೂ ಏನು ಹೆಸರಿಟ್ಟಿಲ್ಲ, ಹೆಣ್ಣಿದು. ಸೊ ಯಾವ್ದಾರ ಇಂಟ್ರೆಸ್ಟಿಂಗ್ ಹೆಸರುಗಳಿದ್ರೆ ನೀವೇ ಕಮೆಂಟ್ ಹಾಕಿ. ಸೊ ಇವಾಗ ಇಲ್ಲೇ ನಮ್ಮ ಮನೆ ಹತ್ರ ಒಂದು ಪೆಟ್ ಶಾಪಿಗೆ ಬಂದ್ವಿ. ಇಲ್ಲೇ ಜೀವಾಮೃತ ಪೆಟ್ ಶಾಪ್ ಅಂತ ಒಂದು ಇಬ್ರನ್ನ ಕೇಳಿದೆ, ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ತಂದಿದ್ದ ದಿನ ಮಾತ್ರ ಹೆವಿ ಹುಳಗಳಿತ್ತು, ಇದರಲ್ಲಿ ಹೆವಿ ಬಡ್ಕೊತಾ ಇತ್ತು. ನೋಡಿದ್ರೆ ಮೈಯೆಲ್ಲ ಕೆರ್ಕೊತಾ ಇತ್ತು. ಸೊ ಏನು ಹೇಳ್ತಾರೆ ನೋಡ್ಬೇಕೀಗ. ಮೋಸ್ಟ್ಲಿ ಸ್ನಾನ ಮಾಡಿಸ್ಬೋದು ಅನ್ಸುತ್ತೋ ಏನೋ ಗೊತ್ತಿಲ್ಲ. ಇದೆಷ್ಟು ಅಂದರೆ ದಿನಗಳು ಗೊತ್ತಿಲ್ವಲ್ಲ ನಮಗೆ, ಎಷ್ಟು ದಿನದ ನಾಯಿ ಇದು ಅಂತ. ಸರಿ ಬನ್ನಿ, ಆಯ್ತು ಹೋಗೋಣ ಒಳಗಡೆ. ಸೊ ಒಳಗಡೆ ಕರ್ಕೊಂಬಂದ್ವಿ. ಒಳಗಡೆ ಕರ್ಕೊಂಬಂದಿದ್ದ ತಕ್ಷಣ ಪಪ್ಪಿನ ನೋಡಿ ಅದ್ರ ಬಗ್ಗೆ ಡೀಟೇಲ್ಸ್ನ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಮ್ಗೆ ಯಾವಾಗ ಸಿಕ್ಕಿದ್ದು, ಎಲ್ಲಿ ಸಿಕ್ಕಿದ್ದು ಅಂತೆಲ್ಲ ಕೇಳಿದ್ರು, ಹೇಳ್ದೆ. ನೆಕ್ಸ್ಟು ಅಲ್ಲಿಂದ ಸೀದಾ ಒಳಗಡೆ ಕರ್ಕೊಂಡೋಗಿ ಮೊದಲು ವೆಯ್ಟ್ ಚೆಕ್ ಮಾಡೋಣ ಅಂತ ಹೇಳಿದ್ರು. ತಗೊಂಡೋಗಿ ವೆಯ್ಟ್ ಮಿಷಿನಲ್ಲಿ ಇಟ್ಟಾಗ ಪಪ್ಪಿ 2.5 kg ಬಂತು. ಸೊ ಆ ಡಾಕ್ಟ್ರು 2.5 kg ಇದೆ, ಒಳ್ಳೆ ಹೆಲ್ತೆ, ಆಲ್ಮೋಸ್ಟ್ 2 months ಇರೋ ಬೇಬಿ ಇದು ಅಂತ ಹೇಳಿದ್ರು. ಅವಾಗ ನನ್ನ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ಸರಿ, ಈಗ ಪಪ್ಪಿನ ಕಂಪ್ಲೀಟಾಗಿ ಚೆಕ್ ಮಾಡೋಣ, ಟೇಬಲ್ ಮೇಲೆ ಮಲಗಿಸಿ ಅಂತ ಹೇಳಿದ್ರು. ಟೇಬಲ್ ಮೇಲೆ ಮಲಗಿಸಿದ ತಕ್ಷಣ ಫಸ್ಟು ಫುಲ್ಲು ಗಾಬರಿ ಆಗೋಗಿತ್ತು. ಆಮೇಲೆ ಒಂದೊಂದೇ ಚೆಕಪ್ ಮಾಡ್ತಾ ಮೇಡಮ್ ಟೆಂಪ್ರೇಚರ್ ಚೆಕ್ಕು ಮತ್ತು ಕಣ್ಣು ಬಾಯಿ ಎಲ್ಲ ಚೆಕ್ ಮಾಡಿ. ಸೊ ಆಮೇಲೆ ಬಾಡಿನ ಚೆಕ್ ಮಾಡಿದಾಗ ಇದರಲ್ಲಿ ಟಿಟ್ಸು ಮತ್ತು ಫ್ಲೈಸ್ ಇದೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಅಂತ ಮೇಡಮ್ ಇವಾಗ ಬೇಕಾಗಿರೋಂಥ ಮೆಡಿಸಿನ್ ಎಲ್ಲ ಬರ್ಕೊಡ್ತೀನಿ, ಅದನ್ನೆಲ್ಲ ನೀಟಾಗಿ ಹಾಕಿದ್ರೆ ಸಾಕು, ಎಲ್ಲ ಹೊರಟೋಗುತ್ತೆ ಅಂತ ಹೇಳಿದ್ರು. ಪಪ್ಪಿಗೆ ಏನು ತೊಂದರೆ ಇಲ್ಲ, ಎಲ್ಲ ಹೆಲ್ತಿ ಆಗಿದೆ. ಆದರೆ ಇವಾಗ ಫಸ್ಟ್ ಒಂದು ವ್ಯಾಕ್ಸಿನ್ ಮಾಡಿಸ್ಬಿಡಿ ಅಂತೇಳಿ ಫಸ್ಟ್ ವ್ಯಾಕ್ಸಿನ್ನ ಮಾಡ್ಕೊಳ್ವಿ. ಫ್ರಂಟಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ರು, ಇಟ್ಕೊಂಡಿದ್ದೆ. ಕಿರ್ಚಾಡುತ್ತೆ ಅಂತ ಅಂದ್ಕೊಂಡೆ, ಆದರೆ ಪಾಪ ಏನೂ ಮಾಡಲಿಲ್ಲ, ಸುಮ್ಮನೆ ಮಲಗಿತ್ತು. ಫಸ್ಟ್ ವ್ಯಾಕ್ಸಿನ್ನ ಮಾಡಿಸಾದ್ಮೇಲೆ ಮೇಡಮ್ನ ಕೇಳಿದೆ, ಸೊ ಸ್ನಾನ ಯಾವಾಗ ಮಾಡಿಸ್ಬೇಕು ಅಂತ. ಈಗಲೇ ಬೇಡ, ಹೇಳ್ತೀವಿ, ಇನ್ನೊಂದು 2-3 ಡೇಸ್ ಆಗಲಿ ಅಂತ ಹೇಳಿದ್ರು. ಹಂಗೆ ನಮ್ಮ ಪಪ್ಪಿಗೆ ಯಾವುದಾದ್ರೂ ಒಂದು ಕಾಲರ್ ಬೆಲ್ಟ್ ನೋಡೋಣ ಅಂತ ಅಲ್ಲಿರೋ 2-3 ಬೆಲ್ಟ್ಗಳನ್ನ ಹುಡುಕ್ತೆ. ಕೊನೆಗೆ ಆಮೇಲೆ ರೆಡ್ ಕಲರ್ ಚೆನ್ನಾಗಿತ್ತು, ಅದನ್ನೇ ಹಾಕ್ಸ್ಕೊಂಡೆ. ಅಷ್ಟೇ ಅಲ್ಲದೆ ನಮ್ಮ ನಾಯಿ ಬೇರೆ ಕಚ್ಚಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿತ್ತು, ಕೈ ಕಾಲು ಎಲ್ಲ ಕಚ್ತಾ ಇತ್ತು. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಅಲ್ಲೇ ಇದ್ದಿದ್ದು ರಬ್ಬರ್ ಟೈಸ್ ಕೂಡ ಪರ್ಚೇಸ್ ಮಾಡಿಕೊಂಡೆ. ಇಂಜೆಕ್ಷನ್ ಹಾಕಿಸ್ಕೊಂಡು ಸೀದಾ ಮನೆ ಹತ್ರಕ್ಕೆ ಕರ್ಕೊಂಬಂದ್ವಿ. ಇವತ್ತಂತೂ ಏನೋ ಆ್ಯಕ್ಟಿವ್ ಆಗಿಲ್ಲ, ಗೊತ್ತಿಲ್ಲ. ಇಂಜೆಕ್ಷನ್ ಹಾಕ್ಸಿದ್ಮೇಲಿಂದ ಫುಲ್ಲು ಸಪ್ಪಗಾಗ್ಬಿಟ್ಟೈತೆ. ಮೂಗಲ್ಲಿ ಬೇರೆ ಸೋರಕ್ಕೆ ಸ್ಟಾರ್ಟ್ ಆಗೋಗೈತೆ ಇದಕ್ಕೆ. ಇದು ಸಿಕ್ಕಾಪಟ್ಟೆ ಹುಳಗಳಿರೋದ್ರಿಂದ ಇದು ಪೌಡ್ರನ್ನ ಬರ್ಕೊಟ್ಟಿದ್ದಾರೆ. ಈ ಪೌಡ್ರನ್ನ ಇವಾಗ ಇದಕ್ಕೆ ಹಾಕ್ಬೇಕು, ಇವತ್ತೇ ಹೇಳಿದ್ರು. ಮತ್ತು ಇದಕ್ಕೆ ಏನಂತಂದ್ವಿ ಅಂದರೆ, ಇದು ಜಂತುಳು ಸಿರಪ್ಪು ಮೇಯ್ನ್. ಇದನ್ನು ಮರಿಗಳಿಗೆ ಹಾಕ್ಬೇಕಂತೆ, ಯಾಕಂದರೆ ಹೊಟ್ಟೆಲಿ ತಿಂದಿದ್ದೇನು ಅದಕ್ಕೆ ಹೋಗಲ್ಲ, ಎಲ್ಲ ಹುಳಗಳೇ ತಿನ್ನುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಕೊಟ್ಟಿದ್ದಾರೆ. ಇದನ್ನು ನಾಳೆಯಿಂದ ಶುರು ಮಾಡಬೇಕಂತೆ. ಅದಕ್ಕೆ ಸಿರಿಂಜ್ ಕೊಟ್ಟು ಅದ್ರೊಳಗಡೆ ಹಾಕೋ ಥರ ಕೊಟ್ಟಿದ್ದಾರೆ. ಮತ್ತು ಇದು ಆಟ ಆಡೋಕ್ಕೆ ಇದಕ್ಕೆ ಈ ಚಪ್ಪಲಿ ಗಿಪ್ಲಿ ಎಲ್ಲ ಕಚ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾಯಿತ್ತು. ಸೊ ಅದ್ರ ಬದಲು ಇದನ್ನಾದರೂ ಬೈಟ್ ಮಾಡಲಿ ಅಂತ ಇದನ್ನು ತಂದೀವಿ. ಮತ್ತು ಒಂದು ಕಾಲರ್ ಬೆಲ್ಟು, ಮತ್ತು ಇದಕ್ಕೊಂದು ನಮಗೆ ಈ ಮಾಮೂಲಿ ನಮಗೆಲ್ಲ ತಾಯಿ ಕಾರ್ಡ್ ಬರ್ತದಲ್ಲ, ಅದೇ ಥರ ಸೇಮ್ ತಾಯಿ ಕಾರ್ಡ್ ಇದಕ್ಕೊಂದು. ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸಿದ್ದಕ್ಕೆ ಕಾರಣ ಒಂದೇ, ಗೌರ್ಮೆಂಟಲ್ಲೂ ಚೆನ್ನಾಗಿ ನೋಡ್ತಾರೆ. ಬಟ್ ಫಸ್ಟು ನಮಗೆ ಇಲ್ಲಿ ಹತ್ರ ಇದ್ದಿದ್ದು ಅದಕ್ಕೆ ಅದೇನೆ. ಅಲ್ಲಾದರೆ ಅಟ್ಲೀಸ್ಟ್ ಬೇಗ ನೋಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ತೊಗೊಂಡೋಗಿ ತೋರಿಸಿದ್ವಿ ನಾವು. ಚೆನ್ನಾಗಿ ಸಾಕೊಂಡು ಹೋಗ್ತೀವಿ ಇದನ್ನು. ಸಖತ್ ಇಷ್ಟಪಟ್ಟು ತೊಗೊಂಡಿದ್ವಿ. 2 ನಾಯಿ ನಮ್ಗೆ ಸಿಕ್ಕಿದಾಗ 2 ಬಿಡಬಾರ್ದು ಅಂತ ಇತ್ತು. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ 2 ಸಾಕೋಕ್ಕಾಗಲ್ಲ. ಒಂದನ್ನು ಇಟ್ಕೊಂಡು ಒಂದನ್ನು ಸಾಕ್ತಾಯಿದ್ದೀವಿ, ಚೆನ್ನಾಗಿ ಸಾಕ್ತೀವಿ ಇದನ್ನು. ನಾಳೆಯಿಂದ ಇದಕ್ಕೆ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ಅಂದರೆ ಏನಾದರೂ ಸ್ಟಾರ್ಟಿಂಗ್ ಒಬೆ ಮಾಡೋಕ್ಕೆ, ಅದಕ್ಕೆ ಚಿಕ್ಕದಾಗಿ ಬಿಸ್ಕೆಟ್ಗಳನ್ನ ಕೊಟ್ಬಿಟ್ಟು ಹೇಳೋ ಮಾತು ಕೇಳೋ ಥರ ಮಾಡೋಣ ಅಂತ ಇದ್ದೀವಿ. ಒಟ್ನಲ್ಲಿ ಚೆನ್ನಾಗಿ ನೋಡ್ಕೊತೀವಿ ಇದನ್ನು. ಮತ್ತು ಇನ್ನೊಂದು ಏನಪ್ಪ ಕೇಳಬೇಕು ಅನಿಸಿದ್ದು ಅಂದರೆ, ನನಗೆ ಇದಕ್ಕೊಂದು ಒಳ್ಳೆ ಹೆಸ್ರನ್ನ ಸಜೆಸ್ಟ್ ಮಾಡಿ, ಕನ್ನಡದ ಹೆಸ್ರನ್ನ ಸಜೆಸ್ಟ್ ಮಾಡಿ.
ಯಾಕಂದರೆ ವೆಯ್ಟ್ ಮಾಡ್ತಾ ಇನ್ನೇ ಹೆಸರಿಟ್ಟಿಲ್ಲ. ನನಗೂ ಕನ್ಫ್ಯೂಷನ್ ಐತೆ, ತುಂಬ ಹೆಸರುಗಳು ತಲೆಗೆ ಬಂದ್ಬಿಡೈತೆ. ಬಟ್ ಯಾವ್ದು ಇಡೋದು ಯಾವ್ದು ಮಾಡೋದು ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದ್ದೀನಿ. ನಿಮ್ಗಾದರೆ ಎಷ್ಟೊಂದು ಜನ ಇದೇ ಥರ ನಾಯಿಗಳನ್ನ ಸಾಕಿರೋರು ಇರ್ತೀರ, ಒಳ್ಳೊಳ್ಳೆ ಹೆಸರುಗಳು ಇಟ್ಟಿರ್ತೀರ. ಸೊ ಯಾವುದಾದ್ರೂ ಒಂದು ಒಳ್ಳೆ ಸಜೆಸ್ಟ್ ಮಾಡಿ. ನೀವು ಸಜೆಸ್ಟ್ ಮಾಡೋದನ್ನೆಲ್ಲ ತಗೊಂಡು ಇನ್ಪುಟ್ ಅದನ್ನೆಲ್ಲ ನೋಡಿ ಒಂದು ಹೆಸ್ರನ್ನ ರೆಡಿ ಮಾಡ್ಕೊಂಡು ಇಡ್ತೀವಿ. ಮತ್ತು ಇನ್ನೊಂದು ನನ್ನ ಕಡೆಯಿಂದ ಕೇಳ್ಕೊಳ್ಳೋದು ಏನಪ್ಪ ಅಂತ ಹೇಳಿದ್ರೆ, ದಯವಿಟ್ಟು, ಯಾಕಂದರೆ ಇವಾಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಂಗೆ ಮಾಡಿ ಮನೆಗಳನ್ನ ಕಟ್ಸ್ತೀವಿ ಅಲ್ವಾ ನಾವು. ಮನೆ ಮುಂದೆ ಅಟ್ಲೀಸ್ಟ್ ನಾನು ಕೇಳ್ಕೊತಾ ಇರೋದು, ನೀವು ಬಿಸ್ಕೆಟು ಊಟ ಗೀಟ ಏನೂ ಹಾಕ್ಬೇಡಿ. ನಾಯಿಗಳು ಬಂದು ಇರ್ತವೆ, ಇದು ಮಾಡ್ತವೆ ಅಂದರೆ ಒಂದೇ ಒಂದು ಈ ಬಿಸಿಲುಗಾಲ ದಯವಿಟ್ಟು ಒಂದು ಪಾಟಲ್ಲೋ ಇಲ್ಲ ಪ್ಲ್ಯಾಸ್ಟಿಕಲ್ಲೋ ಏನಂತೇಳಿದ್ರು ನೀರು ಇಡಿ ಅದಕ್ಕೆ ಕುಡಿಯೋಕ್ಕೆ. ಎಷ್ಟೋ ಕಡೆ ಅಬ್ಸರ್ವ್ ಮಾಡ್ತೀವಿ, ನೀರಿಲ್ದಲೆ ನಾಯಿಗಳು ನಾಲ್ಗೆ ಹಾ 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 ಅಂತ ದಾಯರ್ಕೆಯಿಂದ ಅಂದರೆ ಓಡಾಡ್ತಾ ಇರ್ತವೆ. ಓಡಲ್ಲ ಅಂದರೆ ಆ ಕಡೆ ಈ ಕಡೆ ಆ ಕಡೆ ನೀರು ಹುಡುಕ್ತಾ ಇರ್ತವೆ ಅವು. ಅದನ್ನು ಇಟ್ಟಿರಲ್ಲ ಎಷ್ಟೋ ಜನ ಮನೆಗಳ ಮುಂದೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ನೀವು ಯಾರೇ ಆಗಿರಿ ಒಂಚೂರು ನಿಮ್ಮ ಕೈಲಾಗಿದ್ದು ಸಹಾಯನ ಮಾಡಿ. ಯಾಕಂದರೆ ಮನುಷ್ಯರು ನಾವು ಏನೇ ಬೇಕು ಅಂದರೂ ಕೇಳಿ ಪಡ್ಕೊಂಬಿಡ್ತೀವಿ. ಪಾಪ ಇವು ಮೂಕಜೀವಿಗಳು ಗೊತ್ತಾಗಲ್ಲ ಅವಕ್ಕೆ. ಹಾನಿ ಮಾಡಬಾರ್ದು ಇವಕ್ಕೆ. ಇದಕ್ಕೆ ಏನಾದರೂ ನಾವು ತೊಂದರೆ ಕೊಟ್ಟರೆ ನಿಜ ದೇವ್ರು ಮೆಚ್ಚಲ್ಲ ಅಂತ ಅನ್ಸುತ್ತೆ ನನಗೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟು ಟ್ರೈನಿಂಗ್ ವೀಡಿಯೋದಲ್ಲಿ. ಇದಕ್ಕೆ ಟ್ರೈನಿಂಗ್ ಎಲ್ಲ ಕೊಡಬೇಕು, ಮಸ್ತಾಗಿರುತ್ತೆ. ಅಲ್ಲಿವರೆಗೂ ಗುಡ್ ಬೈ.